ನಿತಿನ್ ಗಡ್ಕರಿ ಅವರ ಮಧ್ಯೆ ಆಮೇಲೆ ಪ್ರಧಾನಮಂತ್ರಿ ಮಧ್ಯೆ ಬಹಳ ಡಿಫರೆನ್ಸ್ ಕಾಣ್ತಾ ಇದೆ. ನಾನು ಹೇಳಿದ್ದೀನಿ ಎಲ್ಲ ಪ್ರಶ್ನೆಯವ್ರಿಗೆ ಕೇಳ್ರಿ, ಅವ್ರಿಗೆ ಬಿಜೆಪಿನವ್ರಿಗೆ ಕೇಳ್ರಿ, ಕಾಣ್ತಾ ಇದೆ ಮೇಲ್ನೋಟದಲ್ಲಿ. ಯಾಕಂದ್ರೆ ನಿತಿನ್ ಗಡ್ಕರಿ ಹೇಳ್ತಾ ಇದಾರಲ್ಲ, ಇವತ್ತು ಈ ದೇಶದಲ್ಲಿ ಬಡವರು ಅನ್ನ ಆಗ್ತಾ ಇದಾರೆ, ಸೌಕರ್ ಆಗ್ತಾ ಅಂತ ಹೇಳಿದಾರೆ. ಇದೇನು ಒಕ್ಕ ಬಿಡ್ಕಲ್ಲ ಇದು. ಅದ್ರ ಮೇಲೆ RSS ಅವರು 75 ವರ್ಷ ಆದ್ಮೇಲೆ ನಾವು ಯಾರು ಮಾಡಬಾರ ಅಂತ ಹೇಳಿದ್ದಾರೆ. ಇದು ದೊಡ್ಡ ಆತಂಕ, ಇದು ಬೆಂಕಿ ಎತ್ತಬೇಕಿದು, ಇದು ಬೆಂಕಿ ಎತ್ತ ಸುದ್ದಿ. ಇದು ಏನ್ ತುಸ್ಸಾಗ್ಬಿಟ್ರಿ ನೀವು? ಅದು ಉಪರಾಷ್ಟ್ರಪತಿ ರಾಜೀನಾಮೆ ಹಾಕೊಟ್ರೆ ಇದು ಚರ್ಚೆನೇ ಇಲ್ಲಲ್ಲ. ಅದೇ ಕಾರಣ ನೀವು ಕೇಳ್ಬೇಕಲ್ಲ. ಅವ್ರು ಬಿಜೆಪಿ ನಿಮ್ಗೆ ಯಾರು ಸಿಗ್ತಾರೆ? ಬಿಜೆಪಿ ಸಮರ್ಪಕ ಉತ್ತರ ಕೊಡ್ತಾರ? ಯಾವ ಬಿಜೆಪಿ ಮುಖಂಡರು ಇದ್ರ ಬಗ್ಗೆ ಸಮರ್ಪಕ ಉತ್ತರ ಕೊಡ್ತಾರ? ಮತ್ತೆ ರಸಗೊಬ್ಬರ ವಿಚಾರದಲ್ಲಿ ಕೇಂದ್ರದಿಂದ ಸಾಕಷ್ಟು ಪೂರೈಕೆ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಸಂಸದರು ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ದಾರೆ. ಇಲ್ಲಿ ಮಧ್ಯವರ್ತಿ ಅವ್ರದ್ದು ಇವರು ತಗೊಂಡು ಮಾರಾಟ ನೋಡ್ರಿ, ಯಾರು ಪ್ರಧಾನಮಂತ್ರಿಯವರು ಚೈನಾನಿಂದ ಏನ್ ತರಬಾಡ್ರಿ ಅಂತೇಳಿ ಬೈಕಾಟ್ ಮಾಡಕ್ ಹೋದ್ರು, ಚೈನಾನೇ ಕೊಡ್ತಾ ಇಲ್ಲ. ಇವತ್ತು 80% ಆಫ್ ನಮ್ದು ಯೂರಿಯಾ ಗೊಬ್ಬರ DP ಎಲ್ಲ ಬರೋ ಚೈನಾಯಿಂದಾನೆ. ಈಗ ಚೈನಾ ಕೂಡ ಸ್ಟಾಪ್ ಮಾಡ್ತು, ಅದಕ್ಕೆ ತೊಂದರೆ ಆಗಿದೆ. ದಟ್ಸ್ ಓಕೆ, ಆಸ್ ಅ ಕಂಟ್ರಿ ಲೆಟ್ ಅಸ್ ಫೇಸ್ ಇಟ್. ಈಗ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಕೇಂದ್ರ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ. DP ಬದಲಿ ಕಾಂಪ್ಲೆಕ್ಸಸ್ ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ತಾ ಇದ್ದಾರೆ, ಎಷ್ಟಿದೆ, ನಮ್ಮ ಇಡೀ ಸರ್ಕಾರದ ದಾಖಲಾತಿಗಳಿದೆ. ಜಿಲ್ಲಾವಾರು ಎಷ್ಟು ಕೊಟ್ಟಿದ್ದೀವಿ, ನಿಮ್ಮ ಹತ್ರ ದಾಖಲೆ ಇದೆ, ಚೆಕ್ ಮಾಡಿ ನೋಡ್ರಿ. ಆ ರೀತಿ ಆರೋಪ ಮಾಡೋದು ನಾವ್ ಏನ್ ಮಾಡೋಣ ಹೇಳ್ರಿ? ನೀವು ಅವ್ರನ್ನ ಕೇಳ್ಬೇಕಲ್ಲ, ಪಟ್ಟಿ ಸಿಗ್ಲಿಲ್ಲ ಅಲ್ಲ, ಅದಕ್ಕೆ ಪಟ್ಟಿ ಕೊಡ್ಬೇಕಂತ ಹೇಳ್ಬೇಕಲ್ಲ. ಅವ್ರಿಗೆ ಎಲ್ಲಿ ಸಿಕ್ಕಿಲ್ಲ ಅಂತ ಅವ್ರು ಹೇಳ್ಬೇಕಲ್ಲ. ಆರೋಪ ಮಾಡೋಕ್ಕಿಂತ ಮುಂಚೆ ಅವ್ರ ಹತ್ರ ಮಾಹಿತಿ ಇರಬೇಕು, ಎಲ್ಲಿದೆ ಎಲ್ಲಿಲ್ಲ ಅಂತ ಹೇಳ್ಬೇಕು. ಈ ಜಿಲ್ಲೆಗೆ ಎಷ್ಟು ಬಂದಿದೆ ಅಂತ ಹೇಳ್ಬೇಕು, ಮತ್ತೆ ಕೇಂದ್ರ ಸರ್ಕಾರದಿಂದ ಎಷ್ಟು ಬಂದಿದೆ ಅಂತ ಹೇಳ್ಬೇಕು. ಇಡೀ ಆಲ್ ಓವರ್ ಇಂಡಿಯಾ ಎಷ್ಟು ಕೊಟ್ಟದ ಅಂತ ಅವ್ರು ಹೇಳ್ಬೇಕು, ನಾವ್ ಹೇಳ್ಬೇಕು. ಇವಲ್ಲ ಅಧಿಕಾರ ಅವ್ರದ್ದಿದೆ, ಅವ್ರು ಕೊಡಬೇಕು. ಈಗ ಮಾಡಲ್ಲ, ಡಿಮಾನಿಟೇಷನ್ ನೋಟ್ಗಳು ಕೊಟ್ಟಲ್ಲ ಎಲ್ಲರಿಗೆ. ಅದ್ರ ಬಗ್ಗೆ ಕೇಳ್ರಿ. ಡಿಮಾನಿಟೇಷನ್ ನೋಟ್ ಇಲ್ಲದ ಕೇಳ್ರಿ, ಅವ್ರಿಗೆ 2000 ರೂಪಾಯಿ ನೋಟ್ ತೋರ್ಸ ಕೇಳ್ರಿ. ಇಂಥವ್ ಯಾವ ಕೇಳ್ಬೇಡ್ರಿ. ಮತ್ ನೀವು ಅವ್ರನ್ನ ಬಿಡ್ಬೇಡ್ರಿ. ನೀವು ನಾವು ಸಿಕ್ತು ನಮ್ಮನ್ನ ಹೋಗ್ತಿರೋ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.